ನಾವಿಲ್ಲಿ ಸೇರಿರುವಂತಹದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದೇ ಪದೇ ಆಗುತ್ತಿರುವಂತಹ ಅನಾಹುತಗಳಿವೆ. ಈ ಒಂದು ಜಿಲ್ಲೆಯಲ್ಲಿ ಒಂದು ಸಮುದಾಯವನ್ನು ಗುರಿಪಡಿಸಿಕೊಂಡು ನಿರಂತರವಾಗಿ ಹಲ್ಲೆ, ಕೊಲೆ ಯತ್ನ, ಕೊಲೆಗಳನ್ನು ನಡೆತಿರುವಂತಹ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಇಲ್ಲಿಯ ರಾಜ್ಯ ಸರ್ಕಾರ 3 ಕೊಲೆಯ ನಂತರ ಇಲ್ಲಿಯ ಉನ್ನತ ಅಧಿಕಾರಿಗಳನ್ನು ಬದಲಿಸುವುದರೊಂದಿಗೆ ಇದು ನಮಗೆ ಪರಿಹಾರವಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಇತಿಹಾಸವನ್ನೊಮ್ಮೆ ನಾವು ನೋಡಿದರೆ ಇಲ್ಲಿಯ ಪೊಲೀಸ್ ವೈಫಲ್ಯತೆ ನಮಗೆ ಎದ್ದು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಉಂಟು. ಏಪ್ರಿಲ್ 20, 2017ರಂದು ಕರೋಪಾಡಿಯ ಗ್ರಾಮ ಪಂಚಾಯತಿನ ಒಳಗಡೆ ಕರೋಪಾಡಿಯ ಉಪಾಧ್ಯಕ್ಷರಾಗಿರುವಂತಹ ಜಲೀಲ್ ಕರೋಪಾಡಿಯನ್ನು ಮಾರಣಾಂತಕವಾಗಿ ಹಲ್ಲೆ ನಡೆಸಿದಂತಹ ಸಂದರ್ಭದಲ್ಲಿ, ಹಲ್ಲೆ ನಡೆದು ಭೀಕರವಾದಂತಹ ಕೊಲೆ ಆದಂತಹ ಸಂದರ್ಭದಲ್ಲಿ 3 ತಿಂಗಳವರೆಗೆ ಈ ಒಂದು ಪೊಲೀಸ್ ಇಲಾಖೆ ಚಾರ್ಜ್ ಶೀಟ್ ಹಾಕದ ಕಾರಣ ಡಿಫಾಲ್ಟ್ ಆದಂತಹ ಬೇಲ್ ಆದ ನಂತರ ವೆರಿ ನೆಕ್ಸ್ಟ್ ಡೇ ಆಗಿರ್ತದೆ ಚಾರ್ಜ್ ಶೀಟ್ ಹಾಕಿರುವಂತದ್ದು. ಕೇವಲ 1 ಕೊಲೆ ಆದ ನಂತರ 3 ತಿಂಗಳ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕಾಗಿತ್ತು. ಆದರೆ ಈ ಪೊಲೀಸ್ ಇಲಾಖೆ 3 ತಿಂಗಳವರೆಗೆ ಚಾರ್ಜ್ ಶೀಟ್ ಹಾಕದ ಕಾರಣ ಅವರಿಗೆ ಡಿಫಾಲ್ಟ್ ಆದಂತಹ ಬೇಲ್ ಆದ ನಂತರ ವೆರಿ ನೆಕ್ಸ್ಟ್ ಡೇ ಆಗಿರ್ತದೆ ಅವರಿಗೆ ಅವರ ವಿರುದ್ಧ ಚಾರ್ಜ್ ಶೀಟ್ ಹಾಕಿರುವಂತದ್ದು. ನಂತರ 2015ರಂದು ಸೆಪ್ಟೆಂಬರ್ 7ರಲ್ಲಿ ನಾಸಿರ್ ಸಜಿಪಾ ಆಲಂಪಾಡಿಯ ಒಬ್ಬ ಶ್ರಮಜೀವಿ ರಿಕ್ಷಾ ಚಾಲಕ ಇವರನ್ನು ಕೊಲೆ ಮಾಡಲಾಗ್ತದೆ. ಕೇವಲ 41 ದಿವಸದಲ್ಲಿ ಇವರಿಗೆ ಬೇಲಾಗಿ ಹೊರಗಡೆ ಬರುವಂತದ್ದು ಕೂಡ ನಾವು ನೋಡಿದ್ದೇವೆ. ನಂತರ ನಾಸಿರ್ ಸಜಿಪರ ಮನೆಯವರು ಸುಪ್ರೀಂ ಕೋರ್ಟಿನ ಬಾಗಿಲು ತಟ್ಟಿದ ನಂತರ ಪುನಃ ಆರೋಪಿಗಳನ್ನು ಅರೆಸ್ಟ್ ಮಾಡುವಂತದ್ದು ನಾವೆಲ್ಲರೂ ನೋಡಿದ್ದೇವೆ. ಅಶ್ರಫ್ ಕಲಾಯಿ ಜೂನ್ 21, 2017 ನಮ್ಮ ಕಾರ್ಯಕರ್ತ, ನಮ್ಮ ನಾಯಕ ಅಶ್ರಫ್ ಕಲಾಯಿಯನ್ನು ವಂಚಿಸಿಕೊಂಡು ಭೀಕರವಾಗಿ ಹತ್ಯೆ ನಡೆದಂತಹ ಸಂದರ್ಭದಲ್ಲಿ ಕೇವಲ 11 ಆರೋಪಿಗಳನ್ನು ಮಾತ್ರ ಬಂಧಿಸಿ ಇದನ್ನು ಕೂಡ ನಾವು ನೋಡಿದ್ದೇವೆ. ಕೇವಲ 11 ಮಂದಿ. ಇವರಿಗೆ ಗಾಡಿ ಕೊಟ್ಟವರಿಲ್ಲ, ಇವರಿಗೆ ಈ ಒಂದು ಕೊಲೆಗೆ ಆರ್ಗನೈಸೇಷನ್ ಮಾಡಿದಂತಹ ಸಂಘಟನೆಯ ಪ್ರಮುಖರಿಲ್ಲ, ಈ ಒಂದು ಕೊಲೆಗೆ ಪಿತೂರಿ ಮಾಡಿದಂತಹ ವಾಹನದ ವ್ಯವಸ್ಥೆ ಮಾಡಿಕೊಂಡವರು, ಇವರಿಗೆ ಅಕೊಮಡೇಷನ್ ಮಾಡಿಕೊಟ್ಟವರು ಯಾರನ್ನು ಸಿಲುಕಿಸದೆ ಕೇವಲ 11 ಮಂದಿಯನ್ನು ಮಾತ್ರ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿರುವಂತದ್ದು ಕೂಡ ನಾವು ನೋಡಿದ್ದೇವೆ. ನಂತರ ಶರತ್ ಮಡಿವಾಲರ ಕೊಲೆ ಆಗುತ್ತೆ. ಇದರಲ್ಲಿ ಸುಮಾರು 23 ಜನರನ್ನ ಆರೋಪಿ ಸ್ಥಾನದಲ್ಲಿ ಹಾಯಿ ಮಾಡಿದವರು, ಬಾಯಿ ಮಾಡಿದವರು ಎಲ್ಲರನ್ನು ತೆಗೆದು ಒಂದು ಬಸ್ ನೋಡಿ ಬಸ್ ಫುಲ್ ಆಗಿ ಹಾಕಿ ಆರೋಪಿಗಳನ್ನು ತುಂಬಿಸಿಕೊಂಡಿರುವಂತದ್ದು ನಾವು ನೋಡಿದ್ದೇವೆ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಅಪರಾಧಗಳಲ್ಲಿ ಕೂಡ ತಾರತಮ್ಯ ನೀತಿಯನ್ನು ನಾವು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಾಣ್ತಾ ಇದ್ದೇವೆ. ನಂತರ ಬೆಲ್ಲಾರೆಯಲ್ಲಿ ಮಸೂದ್ ಎಂಬ ಯುವಕನನ್ನು ಕ್ಷುಲ್ಲಕ ಕಾರಣವನ್ನು ಇಟ್ಟುಕೊಂಡು ಬರ್ಬರವಾಗಿ ಹತ್ಯೆ ಮಾಡಲಾಗುತ್ತೆ. ಆರೋಪಿಗಳು ಕೇವಲ 6 ಜನ ಮಾತ್ರ, 6 ಜನ ಮಾತ್ರ. ನಂತರ ಪ್ರವೀಣ್ ನಟ್ಟಾರುಣ ಕೊಲೆ ಆಗುತ್ತೆ. 27 ಜನ ಆರೋಪಿಗಳನ್ನು ಇಲ್ಲಿಯ ಇಲಾಖೆಗಳು ಅವರನ್ನು ಹೆಸರಿಸಿ ಯಾರೆಲ್ಲ ಶೆಲ್ಟರ್ ಕೊಟ್ಟಿದ್ದಾರೆ, ಯಾರೆಲ್ಲ ಅವರಿಗೆ ಹಾಯ್ ಮಾಡಿದ್ದಾರೆ, ಗೊತ್ತಿಲ್ಲದ ಕುಂಜಿಗೆ ಕೈ ಹಾಕಿದ್ದಾರೆ, ಎಲ್ಲರನ್ನು ಕೂಡ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿರುವಂತದ್ದು. ಅಲ್ಲಿಯ ಸ್ಥಳೀಯ ನಾಯಕರನ್ನು ಕೂಡ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿರುವಂತದ್ದು. ಸುಮಾರು 198 ಮನೆಗಳಿಗೆ ಪೊಲೀಸ್ ಇಲಾಖೆ ದಾಳಿ ಮಾಡಿರುವಂತದ್ದು, ಮುಸ್ಲಿಂ ಮನೆಯ ದಾಳಿ ಮಾಡಿರುವಂತದ್ದು. ಇದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡಿದ್ದೇವೆ. ನಂತರ ಸುರತ್ಕಲ್ನಲ್ಲಿ ಫಾದಿಲ್ ಹತ್ಯೆ ಆಗುತ್ತೆ. ಕೇವಲ 8 ಜನರನ್ನು ಮಾತ್ರ ಆರೋಪಿಗಳ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಾಗುತ್ತೆ. ಅಲ್ಲಿ ಪೊಲೀಸರ ನೀಡಿದ ಹೇಳಿಕೆಯಂತೆಯೇ ಅವರು ಕಾರನ್ನು
ಯಾವುದೋ ಒಂದು ಗುಡ್ಡ ಪ್ರದೇಶದಲ್ಲಿ ಯಾವುದೋ ಒಂದು ಊರಿನಲ್ಲಿ ಬಿಟ್ಟುಕೊಂಡು ಓಡಿದ್ದಾರೆ ಅಂತ ಹೇಳುವಂತದ್ದು. ಏನು ಓಡುವುದು? ರನ್ನಿಂಗ್ ರೇಸಾ? ಅವರಿಗೆ ಇನ್ನೊಂದು ಕಾರ್ ಇಲ್ವಾ? ಅವ್ರಿಗೆ ಇನ್ನೊಂದು ಕಾರನ್ನು ಪ್ರೊವೈಡ್ ಮಾಡಿದವರಿಲ್ವಾ? ಯಾರನ್ನಾದ್ರೂ ಅರೆಸ್ಟ್ ಮಾಡಿದ್ದೀರಾ? ಒಂದು ಕಾರನ್ನು ಮಾತ್ರ ನೀವು ಸೀಸ್ ಮಾಡಿರುವಂತದ್ದು. ಅವರಿಗೆ ಶೆಲ್ಟರ್ ಕೊಟ್ಟವರಿಲ್ವಾ? ಅವರನ್ನು ಎಲ್ಲ ಬಿಡಿ. ಈ ಒಂದು ಕೊಲೆಗೆ ಆರ್ಗನೈಸ್ ಮಾಡಿದಂತಹ ಲೋಕು ಎಂಬ ಕಿಡಿಗೇಡಿಯನ್ನಾದ್ರೂ ನೀವು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದೀರಾ? ತುಮಕೂರಿನಲ್ಲಿ ಒಂದು ಬೃಹತ್ ಆದಂತಹ ಒಂದು ಸಮಾವೇಶದಲ್ಲಿ ಉದ್ದೇಶವನ್ನು ಇಟ್ಟುಕೊಂಡು ಶರಣ್ ಪಂಪೇಲ್ ಎಂಬ ಗೂಂಡ ಇಕ್ಬಾಲ್ ಕೊಲೆ ಆರೋಪಿ ಅಲ್ಲಿ ಎದೆ ತಟ್ಟಿ ಹೇಳ್ತಾನೆ, ನಾವೇ ಮಾಡಿದ್ದು. ಹಿಂದೂ ಕಾರ್ಯಕರ್ತರಿಗೆ ಏನಾದರೂ ನೋವಾದ್ರೆ ಪರಿಣಾಮ ನೀವು ಸುರತ್ಕಲ್ಲಲ್ಲಿ ನೋಡಿ, ನಾವು ಮಾಡಿದಂತ ಹೇಳಿದ್ದು ಕೂಡ ಚಾರ್ಜ್ ಶೀಟ್ ಅಲ್ಲಿ, ಅಡಿಷನಲ್ ಚಾರ್ಜ್ ಶೀಟ್ ಅಲ್ಲಿ ಆದ್ರೂ ಅವನ ಹೆಸರನ್ನು ಸೇರಿಸಬಹುದಿತ್ತು. ಇದು ಈ ಜಿಲ್ಲೆಯಲ್ಲಿ ನಡೀತಾ ಇರುವಂತದ್ದು. ನಂತರ ಇತ್ತೀಚೆಗೆ ಬಹುಶಃ 3 ಕೊಲೆ ನಂತರ ನಮ್ಗೆ ಒಂದು ಕೊಲೆ ಎಲ್ರಿಗೂ ಈ ಜನಸಾಮಾನ್ಯರಿಗೆ ಮರ್ತೋಗಿದೆ. ಒಬ್ಬ ಬಡಪಾಯಿ, ಒಬ್ಬ ಶ್ರಮಜೀವಿ ಆಟೋ ರಿಕ್ಷಾ ಚಾಲಕ ಶರೀಫ್ ಎಂಬ ವ್ಯಕ್ತಿ ಗುಂಜತ್ಕಲ ಬಾವಿಯಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿ ಸಿಗುತ್ತಾನೆ.